ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಆಗಿ ರೆಸಿಪಿ ಅಂತಲೇ ಬಂತು. ಇವತ್ತಿನ ಒಂದು ಬ್ಯೂಟಿ ಟಿಪ್ಸ್ ಏನಂತ ಹೇಳಿದ್ರೆ, ಕತ್ತಿನ ಭಾಗದಲ್ಲಿ ಹಾಗೆಯೇ ಮೊಣಕೈ ಸ್ಕಿನ್ನೆಲ್ಲ ಒಂದು ರೀತಿ ಕಪ್ಪಗಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಒಂದೊಳ್ಳೆ ಹೋಮ್ ರೆಮಿಡಿನ ತಂದಿದ್ದೀನಿ. ಸೊ ಬಹಳ ಈಸಿ, ಮನೆಯಲ್ಲಿರೋವಂತಹ ಐಟಮ್ನೇ ಬಳಸ್ಕೊಂಡು ನಾವು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಅದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ, ಒಂದು ಗಾಜಿನ ಬೌಲು. ಸ್ಟೀಲ್ ಬೌಲ್ ಆದರೂ ನಡೆಯುತ್ತೆ. ಸೊ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ, 1 ಸ್ಪೂನ್ ಆಗುವಷ್ಟು. ನಂತರ ಅರಿಶಿನ, ಮನೇಲಿರೋವಂತಹ ಅರಿಶಿನನೇ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಕಡಲೆ ಹಿಟ್ಟು ಬೇಕಿದ್ದರೂ ತೊಗೋಬೋದು. ಸೊ ಅಕ್ಕಿ ಹಿಟ್ಟು, ಶುಗರು ಮತ್ತು ಅರಿಶಿನ, ಸೊ ಇದಿಷ್ಟನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬೇಗನೆ ಕ್ವಿಕ್ಕಾಗಿ ನಮಗೆ ರಿಸಲ್ಟು ಬರುತ್ತೆ. ಸೊ ಇದಿಷ್ಟನ್ನು ಮಿಕ್ಸ್ ಆದ ನಂತರ ನೆಕ್ಸ್ಟ್ ಇವಾಗ ಪೇಸ್ಟ್ನ ತಗೋತಾ ಇದ್ದೀನಿ. ಕೋಲ್ಗೇಟ್ ಪೇಸ್ಟ್ನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅಂದರೆ ಇಷ್ಟು. ಏನು ನಾವು ಡೈಲಿ ಹಲ್ಲುಜ್ಲಿಕ್ಕೆ ಎಷ್ಟು ತೊಗೊತೀವೋ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಅಂದರೆ ನೀವು ಬಾಡಿಗೆ ಫುಲ್ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೋಬೇಕಾಗುತ್ತೆ ಇದನ್ನೆಲ್ಲ. ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮಿಕ್ಸ್ ಆದ ನಂತರ ನೆಕ್ಸ್ಟು ಶಾಂಪು ಒಂದು ನಾನು ಲೋರಿಯಲ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಶಾಂಪು ನಡೆಯುತ್ತೆ, ಕ್ಲಿನಿಕ್ ಪ್ಲಸ್ಸು, ಹಾಗೆಯೇ ಚಿಕ್ ಶಾಂಪು. ಸೊ ಈ ರೀತಿಯಾಗಿ ಯಾವುದಾದ್ರೂ ಶಾಂಪು ತೊಗೋಬೋದು. ಶಾಂಪು ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಅಷ್ಟನ್ನೇ ತೊಗೊಂಡಿದ್ದೀನಿ ಶಾಂಪು. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡಬೇಕು ಹೀಗೆ. ಸೊ ಸಕ್ಕರೆ ಕರಗೋ ರೀತಿಯಾಗಿ, ಸೊ ಅಲ್ಲಿವರೆಗೂ ನಾವು ಬ್ಲೆಂಡ್ ಮಾಡ್ಕೋಬೇಕು. ಹೀಗೆ ಸಕ್ಕರೆ ಕರಗ್ತಾ ಬರುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ಸಕ್ಕರೆ ಕರಗಬೇಕಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪೇಸ್ಟ್ ರೀತಿಯಾಗಿ ನಾವು ಕಲಸಿ ಇಟ್ಕೊಂಡಿರಬೇಕು. ಸೊ ಶುಗರೆಲ್ಲ ನೀಟಾಗಿ ಕರಗೋ ರೀತಿಯಾಗಿ ಕಲಸಿ ಇಟ್ಕೊಂಡ ನಂತರ ಇದನ್ನು ಕೈಯಿಂದನೇ ಹಚ್ಚಿದ್ರೆ ಬೆಟರು. ಸೊ ಕೈಗೆ ಹಚ್ಬಿಟ್ಟು ತೋರಿಸ್ತೀನಿ ನಾನು. ಸೊ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡಿ. ನಿಮಗೆ ಎಲ್ಲೆಲ್ಲಿ ಬ್ಲಾಕ್ ಇದೆಯೋ ಸೊ ಆ ಭಾಗದಲ್ಲೆಲ್ಲ ನೀವು ಹಚ್ಕೋಬೋದು. ಸೊ ಓವರ್ ಟ್ಯಾನ್ ಆಗಿದ್ದರೂ ಕೂಡ ಇದು ಒಂದೊಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಸೊ ಎಲ್ಲ ಕಡೆಯೂ ಹಚ್ಕೋಬೋದು. ಸೊ ಹೀಗೆ ಹಚ್ಬಿಟ್ಟು ಒಂದು 15 ಮಿನಿಟ್ಸ್ ಇದನ್ನು ಡ್ರೈ ಆಗಲಿಕ್ಕೆ ಬಿಟ್ಬಿಡೋಣ.
15 ಮಿನಿಟ್ಸ್ ಆದರೆ ಸಾಕು. ಡ್ರೈ ಆಗೋವರೆಗೂ ಏನು ಕಾಯೋದು ಬೇಡ. ಒಂದು 15 ಮಿನಿಟ್ಸ್ ಇದನ್ನ ಬಿಟ್ಬಿಡೋಣ ಹಾಗೆ. ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ, ಅಕ್ಕಿ ಹಿಟ್ಟು ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಸೊ ಒಂದು ಒಳ್ಳೆ ಹೊಳಪನ್ನು ನೀಡುತ್ತೆ ಅಕ್ಕಿ ಹಿಟ್ಟು. ನೋಡಿ, ಇದು ಒಂದು 15 ಮಿನಿಟ್ಸ್ ಇವಾಗ ಆಗಿದೆ, ಫುಲ್ಲಾಗಿ ಡ್ರೈ ಆಗಿದೆ ನೋಡಿ. ಸೊ ಡ್ರೈ ಆಗಿದೆ. ಸೊ ಇದನ್ನ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಇವಾಗಷ್ಟೇ ಹ್ಯಾಂಡ್ ವಾಶ್ ಮಾಡ್ಕೊಂಬಂದೆ. ಸೊ ನೀವು ಡಿಫ್ರೆಂಟ್ನ ನೋಡ್ಬೋದು ಈ ಕೈಗೂ ಹೇಗಿದೆ ಅಂತೇಳಿ. ನೋಡಿ, ಡಿಫ್ರೆಂಟ್ ನೋಡಿ. ಸೊ ಈ ಕೈಗೂ ಒಂದು ನಿಮಿಷ ಒರೆಸ್ಬಿಟ್ಟು ತೋರಿಸ್ತೀನಿ. ನೋಡಿ, ಡಿಫ್ರೆಂಟ್ ನೋಡಿ. ಈ ಕೈಗೂ ಅದೇ ಥರನೇ ನೀವು ಸೊ ನಿಮ್ಮ ಕತ್ತಿನ ಭಾಗದಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ಕತ್ತಿನ ಭಾಗನೂ ಅಷ್ಟೇ. ಸೊ ನೆನ್ನೆ ಏನೋ ಮಾಡ್ಕೊಂಡಿದ್ದೆ ನಾನು, ಸೊ ಹಂಗಾಗಿ ತೋರಿಸ್ಲಿಲ್ಲ ಅಷ್ಟೇ, ಮತ್ತು ಡಿಫ್ರೆಂಟ್ ಗೊತ್ತಾಗಲ್ಲ ಅಂಥೇಳಿ. ಸೊ ಕತ್ತಿನ ಭಾಗದಲ್ಲೂ ನಾವು ನೀಟಾಗಿ ಸೊ ಈ ರೀತಿಯಾಗಿ ಹಚ್ಕೊಂಡ್ರೆ ಸೊ ಒಂಚೂರು ಕಪ್ಪಾಗಿ ಇರೋಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಒಂದೊಳ್ಳೆ ಟಿಪ್ಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್. ಬಾಯ್.